ಫ್ರೆಂಡ್ಸ್, ನಾವಿವತ್ತು ಆರತಿ ಫಂಕ್ಷನಿಗೆ ಹೋಗ್ತಾ ಇರೋದು. ಇದೇ ಮಗು ಹೆಸರು ಪ್ರತೀಕ್ಷಾ ಅಂತ. ಇವ್ರ ತಂದೆ ತಾಯಿ ಹೆಸರು ಗಿರೀಶಣ್ಣ ಮಮತಕ್ಕ ಅಂತ. ಹೊಳೆಹೊನ್ನೂರಲ್ಲಿ ಫಂಕ್ಷನ್ ಇರೋದು. ಇವರು ನಮ್ಮ ನೇತ್ರರ ಅಣ್ಣ ಅತ್ತಿಗೆ, ಅವ್ರ ಮಗಳೇ ಪ್ರತೀಕ್ಷಾ. ಈ ಪಾಪುದೇ ಆರತಿ ಫಂಕ್ಷನ್ನು. ಬನ್ನಿ ಈ ವಿಡಿಯೋನ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಹೋಗಿ ಬರೋಣ, ವಿಡಿಯೋ ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವಿವತ್ತೊಂದು ಆರತಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಹೊಳೆಹೊನ್ನೂರಲ್ಲಿರೋದು. ಇವಾಗ ನೇತ್ರರ ಅಮ್ಮರೂರು ಚನ್ನಗಿರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಆಲ್ಟ್ ಆಗಿಬಿಟ್ಟು ಬೆಳಗ್ಗೆ ಎದ್ದು ನಾವು ಆರತಿ ಫಂಕ್ಷನ್ಗೆ ಹೋಗ್ತೀವಿ. ಅಮ್ಮ, ನಾನು, ಚಾರು, ಆಂಟಿ, ನೀಲ್ ಆಂಟಿ, ಏಮ್ ಆಂಟಿ, ಸಂತು, ನೇತ್ರ, ಚಿರಾಗ್ ಇಷ್ಟು ಜನ ಕೂಡ ಹೊರಟಿದ್ದೀವಿ. ನಾವು ಸಮಯ ಸುಮಾರು 7:30 ಆಗಿತ್ತು, ಆವಾಗ ಹೊರಟಿದ್ದೀವಿ. ತುಂಬ ಮಳೆ ಫ್ರೆಂಡ್ಸ್ ಏನು ಮಳೆ ಅಂತೀರಾ, ತುಂಬ ಚಳಿ, ಮಳೆ. ಹೆಂಗೋ ಬಂದು ನಾವು ರಾತ್ರಿ 10 ಗಂಟೆ ಆಯಿತು ಚನ್ನಗಿರಿ ತಲುಪೋ ಅಷ್ಟೊತ್ತಿಗೆ. ನೋಡಿ, ಇವರೇ ನಮ್ಮ ನೇತ್ರವ್ರಮ್ಮ, ನಮಗೆ ಅತ್ತೆ ಆಗಬೇಕು, ಶೋಭತ್ತೆ ಅಂತ. ಅವ್ರ ಮೊಮ್ಮಗೂ ಎತ್ಕೊಂಡು ನಿಂತಿದ್ದಾರೆ. ಇವರು ಕುಬೇಂದ್ರ, ನಮ್ಮ ನೇತ್ರರ ಅಣ್ಣ, ದೊಡ್ಡಣ್ಣ. ಒಬ್ರು ಸೋಗಯ್ಯ, ಒಬ್ರು ಆಗಯ್ಯ, ಒಬ್ರು ಮಲ್ಗಯ್ಯ. ಇಲ್ಲಿ ತೋರಿಸ್ತಿದ್ದ ಜರ್ನಿ ಮಾಡ್ಕೊಂಡು ಬಂದ್ವಲ್ಲ, ಹಂಗಾಗಿ ಆಂಟಿ ಅಮ್ಮ ಎಲ್ಲ ಮಲ್ಕೊಂಡಿದ್ದಾರೆ, ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ಆಯಿತು ಜರ್ನಿ. ಇವರು ನಮ್ಮ ಮಾವ, ಶಾಂತ್ ಮಾವ, ನೇತ್ರರ ಅಪ್ಪ. ನಾವು ಬರೋವಷ್ಟೊತ್ತಿಗೆ ಅತ್ತೆ ಒಳ್ಳೆ ಊಟ ಅಡುಗೆ ಮಾಡಿಟ್ಟಿದ್ದಾರೆ, ಬಿಸಿ ಬಿಸಿದು. ಊಟ ಮಾಡಬೇಕು. ಊಟ ಮಾಡ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಪಾಸ್ ಅನ್ನೋಕ್ಕಿಂತ ಟೈಮ್ ಆಗೋಗಿತ್ತು. ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಅಂತ ಎಲ್ಲ ಕೂತಿದ್ರು. ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಊಟ ಮಾಡೋಣ ಅಂತ. ಇವಾಗ ಎಲ್ಲರೂ ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡು ಕೂತಿದ್ದೀವಿ. ಕಾಫಿ ಕೊಟ್ಟರು, ಚಳಿಗೆ ಬಿಸಿ ಬಿಸಿ ಕಾಫಿ ಕೊಟ್ಟರು. ಕಾಫಿ ಕುಡ್ದು ಒಂದು 2 ನಿಮಿಷ ಮಾತಾಡ್ತಾ ಕೂತಿದ್ದೀವಿ. ಈಗ ಊಟ ಮಾಡಿ ಮಲಗಿ ಬೆಳಗ್ಗೆ ಬೇಗ ಎದ್ದು ನಾವು ಹೊಳೆಹೊನ್ನೂರಿಗೆ ಹೋಗಬೇಕು. ಹಂಗಾಗಿ ಊಟ ಮಾಡಿ ಮಲಗ್ತೀವಿ. ಈಗ ರೆಡಿಯಾಗಿ ಹೊರಟಿದ್ದೀವಪ್ಪ ಈಗ ಮನೆಯಿಂದ. ಎಲ್ಲರೂ ಬಂದ್ರಾ? ನಾನೇ ಬಂದಿಲ್ಲ. ನನ್ನ ಮಕ್ಳಲ್ಲಿ ಇನ್ನೊಂದಲ್ಲಿ ನಮ್ಮ ಆಂಟಿ ಏನು ಮಿಂಚತೈತಪ್ಪ ನೋಡ್ರಪ್ಪ. ನಮ್ಮ ಮಿಂಟಿನ ನನ್ನ ನೇತ್ರ ಹೆಂಗೆ ಮಿಂಚತವಳೆ ನೋಡ. ಮತ್ತೆನಾ ಎಷ್ಟು ಚೆನ್ನಾಗಿ ಮಿಂಚತೈತೆ. ನಮ್ಮ ಅಮ್ಮನ ಮಿಂಚತೈತೆ. ಎಲ್ಲರೂ ಬೇಗ ರೆಡಿಯಾಗಿ ಹೊರಟಿದ್ದೀವಿ. ಇನ್ನೇನು ಮನೆಯಿಂದ ಹೊರಡಬೇಕು. ತಿಂಡಿನ ನಾವು ಹೊಳೆಹೊನ್ನೂರಿಗೆ ಹೋಗಿ ಮಾಡೋಣ ಅಂತ ಅತ್ತೆಗೆ ತಿಂಡಿ ಮಾಡಿಬಿಡತ್ತೆ ಅಂತ ಹೇಳಿದ್ವಿ. ಅತ್ತೆ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರು. ಬೇಡ ಅತ್ತೆ, ಅಲ್ಲಿಗೆ ಹೋಗೋಣ, ಇನ್ನೇನು ಬೇಗ ಹೊರಡ್ತೀವಲ್ಲ, ಹೊರಟ್ಬಿಟ್ಟು ಹೋಗೋಣ ಅಲ್ಲಿಗೆ ಅಂತ ಎಲ್ಲರೂ ಕೂಡ ಹೇಳಿ ಅತ್ತೆ ತಿಂಡಿ ಮಾಡಿಬಿಡಿ ಅಂತ ಹೇಳೋದು. ನೋಡಿ, ನಮ್ಮ ಅತ್ತೆ ಮನೆ ದೇವ್ರ ಮನೆ ತುಂಬ ಚೆನ್ನಾಗಿದೆ. ಇಲ್ಲಿ ರಾಮ ಲಕ್ಷ್ಮಣ ಸೀತೆ ವಿಗ್ರಹ, ಹಾಗೆ ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ದೇವ್ರ ಮನೇಲಿ ಇಟ್ಟಿದ್ದಾರೆ. ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಎಲ್ಲರೂ ಇವಾಗ ಹೊರಟು ಎಲ್ಲರೂ ಒಬ್ಬೊಬ್ಬರಾಗಿ ಎಲ್ಲ ಸ್ನಾನ ಮುಗಿಸಿ ಎಲ್ಲ ಮೇಕಪ್ ಎಲ್ಲ ಮುಗಿಸ್ಕೊಂಡು ಹೊರಡೋದು. 10:30 ಆಯಿತು. 10:30 11 ಗಂಟೆ ಒಳಗೆ ಆಯಿತು. ಇನ್ನೇನು ಬೆಳಗ್ಗೆ ಬಿಸ್ಕೆಟು, ಕಾಫಿ, ಬ್ರೆಡ್ ಎಲ್ಲ ತಿಂದಿದ್ದರಿಂದ ಯಾರಿಗೇನು ಹೊಟ್ಟೆ ಹಸ್ತಿರ್ಲಿಲ್ಲ. ಹಾಗಾಗಿ ನಾವೇ ಅತ್ತೆ ಬೇಡ ಅತ್ತೆ ತಿಂಡಿ ಅಂತ ಹೇಳಿ ಅಲ್ಲಿಗೆ ಹೊರಟಿದ್ದೀವಿ. ನೋಡಿ, ನನ್ನ ಮಗಳು ಚಾರುಗೆ ಹೂವು ಮುಡಿಸ್ದೆ. ಎಲ್ಲರೂ ಮುಂದ್ಗಡೆ ಹೂವನ್ನ ಈ ಥರ ಮುಡಿಸ್ಕೊಂಡ್ರೆ ಅವಳು ಈ ರೀತಿ ಜಿಟ್ಟು ಥರ ಹೂವು ಮುಡಿಸ್ಕೊಂಡಿದ್ದಾಳೆ. ಎಷ್ಟು ಹೇಳಿದ್ರು ಕೇಳಲ್ಲ ಅವಳಿಗೆ. ಅವಳು ದಟ್ಟನೇ ಹಠ. ಲಾಸ್ಟಿಗೆ ನಾನು ನನ್ನ ಮಗಳು ರೆಡಿಯಾದು. ಎಲ್ಲರೂ ರೆಡಿಯಾಗಿ ಮನೆಯಿಂದ ಆಚೆ ಬಂದ್ವಿ. ಈಗ ಕಾರಿಗೆ ಹತ್ತಬೇಕು ಎಲ್ಲರೂ ಕೂಡ. ಈಗ ಅತ್ತೆನೂ ಆಗಿರೋದ್ರಿಂದ ನಾನು ಮತ್ತು ನೇತ್ರ ಮುಂದ್ಗಡೆ ಕುತ್ಕೊಳ್ತೀವಿ. ಒಬ್ಬರ ಮೇಲೊಬ್ರು ಕುತ್ಕೊಂಡ್ವಿ. ಅಂದರೆ ಬರೀ 20 ನಿಮಿಷದ ಜರ್ನಿ ಆಗಿದ್ದರಿಂದ ಏನು ಪ್ರಾಬ್ಲಮ್ ಏನು ಅನ್ನಿಸ್ಲಿಲ್ಲ ನಮಗೇನು. ಸೊ ಹಂಗಾಗಿ ಇಬ್ಬರೂ ಆರಾಮಾಗಿ ಕುತ್ಕೊಂಡು ಹೋದ್ವಿ. ಅಮ್ಮ ಎಲ್ಲರೂ ಹಿಂದ್ಗಡೆ, ಆಂಟಿರು, ಅತ್ತೆ, ಮಕ್ಕಳು ಎಲ್ಲ ಹಿಂದ್ಗಡೆ ಕೂರಿಸ್ಕೊಂಡ್ರು. ನಾವೀಗ ಹೊರಟಿದ್ದೀವಿ. ಇವಾಗ ಇಲ್ಲಿಂದ ಹೊರಡಬೇಕು. ಚನ್ನಗಿರಿಯಿಂದ ಹೊಳೆಹೊನ್ನೂರಿಗೆ 20 ನಿಮಿಷ ಜರ್ನಿ ಅಷ್ಟೇ. ನಾವು ಒಂದು 10:50 ಹೊರಟ್ವಿ. ತುಂಬ ಅನಿಸ್ತಾ ಇದೆ. ನಾವೆಲ್ಲ ಫಂಕ್ಷನ್ಗೆ ಹೊರಟಿದ್ವಿ. ತುಂಬ ಖುಷಿ ಆಗ್ತಾ ಇದೆ. ಬೇಗ ಹೊರಟಿಲ್ಲ, ಹೊರಟು ಆದಷ್ಟು ತುಂಬೋದು. ಈಗ ನಿಮ್ಮ ಮುಂದೆ ಅಲ್ಲ, ನಿಮ್ಮ ಅಕ್ಕ ನೆನ್ನೆ ವಾಟಿಗೆ ಹೆಚ್ಚು 5 ಗಂಟೆಗೆ ಚೌಟ್ರಿಗೆ ಬಂದು ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಫಸ್ಟು ಟಿಫನ್ ತಿಂದ್ಬಿಟ್ಟು ಮನೆಗೆ ಹೋಗಿ 11:15 ನಾವು ಹೊಳೆಹೊನ್ನೂರಿಗೆ ಬಂದ್ವಿ. ನೋಡಿ, ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ರೆಡಿ ಆಗ್ತಾಯಿದೆ. ಬಿಸಿ ಬಿಸಿ ಒಬ್ಬಟ್ಟು. ನಾವು ಕೂಡ ಒಂದು ಇಸ್ಕೊಂಡು ತಿಂದು ತುಂಬ ಟೇಸ್ಟಾಗಿತ್ತು.
ನೋಡಿ ಇವಾಗ ನಾವು ಫಸ್ಟ್ ತಿಂಡಿ ಮುಗಿಸೋಣ ಅಂತ ಬಂದಿದ್ದೀವಿ. ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಇವರೇ ಗಿರೀಶ್ ಅಣ್ಣ, ಇವ್ರ ಮಗಳದೇ ಆರತಿ ಫಂಕ್ಷನ್ ನಡೀತಾ ಇರೋದು. ನಡೀರಿ ಟಿಫನ್ ಮಾಡೋಣ ಆಮೇಲೆ ಮೊದಲು. ಏನೋ ನಿಂದು ಏನು ಹೇಳ ನಮ್ಮ ನೇತ್ರನ ಎರಡನೇ ಅಣ್ಣ ಗಜೇಂದ್ರ ಅಂತ. ಎಸಿ ಆಮೇಲೆ ಒಳ್ಳೆ ಬಟ್ಟೆ ಹಾಕಂತೀನಿ, ಒಳ್ಳೆ ಫೋಟೋ ಶೂಟ್ ಮಾಡಿ ಯಾರು ಹೆಣ್ಣಿದ್ರೆ ನೋಡ್ರಿ ಅಂತ. ನೋಡಪ್ಪ ಇವ್ರ ಹುಡುಗಂಗೆ ಒಂದು ಹೆಣ್ಣು ತೋರಿಸಪ್ಪ ಬೇಗ. ನೋಡಿ ಹ್ಯಾಂಡ್ಸಮ್ ಬಾಯ್ ಗಜೇಂದ್ರ ಅಂತ, ಹೆಣ್ಣು ತೋರಿಸಪ್ಪ. 4ನೇರು ತಿಂಡಿ ಮುಗಿಸ್ಕೊಂಡು ಇವಾಗ ನಾವು ಗಿರೀಶ್ ಅಣ್ಣ ಮಮತಕ್ಕರ ಮನೆಗೆ ಬಂದು, ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಹಾಗಾಗಿ ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದು. ಯಾಕೆಂದರೆ ನಾನು ಅಮ್ಮ ಆಂಟಿ ಇಲ್ಲಿಗೆ ಬಂದಿರಲಿಲ್ಲ, ಇದೇ ಮೊದಲು ಬಂದಿದ್ದು, ಹಂಗಾಗಿ ಬಂದಿದ್ದೀವಿ. ಇಲ್ಲಿ ನೇತ್ರರ ರಿಲೇಟಿವ್ಸು ಅವರು ಸ್ವಲ್ಪ ಹುಷಾರಿರಲಿಲ್ಲ, ಅವರು ಮಾತಾಡಿಸ್ತಾ ಇದ್ದಾರೆ, ಮಕ್ಕಳನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ. ಮನೆ ಕೂಡ ಡಬಲ್ ಬೆಡ್ರೂಮು, ತುಂಬ ದೊಡ್ಡದಿದೆ, ಚೆನ್ನಾಗಿದೆ ಮನೇಲಿ ಎಲ್ಲರೂ ಅಲ್ಲಿ ಫಂಕ್ಷನಿಗೆ ಹೋಗಿದ್ರು. ಮತ್ತು ಅವ್ರ ಮನೆ ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿದೆ. ನೋಡಿ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಮನೆ ಕೂಡ ತುಂಬ ಚೆನ್ನಾಗಿದೆ. ನಾವು ಇವಾಗ ಇಲ್ಲಿಂದ ಚೌಟ್ರಿಗೆ ಹೋಗ್ಬೇಕೀಗ, ಮತ್ತು ಇಲ್ಲಿಂದ ಚೌಟ್ರಿಗೆ ಹೊರಡ್ತೀವಿ ನಾವು ಇವಾಗ. ಎಲ್ಲರೂ ಚೌಟ್ರಿಗೆ ಬಂದು ಅಲ್ಲಿಂದ ಸ್ವಲ್ಪ ಒಂದು 5 ನಿಮಿಷನೂ ಇಲ್ಲ, ಒಂದು 2-3 ನಿಮಿಷ ಅಷ್ಟೇ ಮನೆಗೂ ಚೌಟ್ರಿಗೂ ಬಂದು ಆರತಿ ಫಂಕ್ಷನ್ ಸ್ಟಾರ್ಟ್ ಆಗಿ. ಇವರೇ ಗಿರೀಶ್ ಅಣ್ಣ, ಇವ್ರ ಮಗಳೇ ಪ್ರತೀಕ್ಷಾ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಮತ್ತು ಎಣ್ಣೆ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಖುಷಿ ಆಗ್ತಾಯಿತ್ತು. ಮತ್ತು ಫ್ರೆಂಡ್ಸ್ ಏನು ಗೊತ್ತಾ, ಹೆಣ್ಮಕ್ಳಿಗೆ ಇದೇ ಮೊದಲನೇ ಶಾಸ್ತ್ರ, ಹಾಗಾಗಿ ಚಿಕ್ಕದಾಗಾರ ಆಗಲಿ ದೊಡ್ಡದಾಗಾದರೂ ಆಗಲಿ ಈ ಒಂದು ಶಾಸ್ತ್ರನ ಎಲ್ಲರೂ ಕೂಡ ಮಾಡಬೇಕು. ಅಯ್ಯೋ ಬೇಡ ಏನೋ ಅವೆಲ್ಲ ಅನ್ಕೋಬಾರ್ದು. ಯಾಕೆಂದರೆ ಮೊದಲನೇ ಶಾಸ್ತ್ರ ಹೆಂಗೆ ನಡೆಯುತ್ತೆ ಹಂಗೆ ಅವ್ರ ಜೀವನದಲ್ಲೂ ಕೂಡ ಎಲ್ಲದೂ ಒಳ್ಳೆಯದಾಗಿ ಮುಂದಿನ ಎಲ್ಲ ಶುಭ ಕಾರ್ಯಗಳು ಕೂಡ ಶುಭವಾಗಿ ನಡೆಯುತ್ತೆ. ಹಂಗಾಗಿ ನಾವು ಮೊದಲನೇ ಒಂದು ಶುಭ ಕಾರ್ಯನ ಚೆನ್ನಾಗಿ ಮಾಡಬೇಕು. ಇದು ನನ್ನ ಅನಿಸಿಕೆ. ಈ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದರು. ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು, ಶಾಸ್ತ್ರಗಳನ್ನೆಲ್ಲ ಮಾಡ್ತಾಯಿದ್ರು. ನೋಡಿ ಇವರೇ ಮಮತಕ್ಕ, ಗಿರೀಶ್ ಅಣ್ಣ, ಧನುಷ್, ಪ್ರತೀಕ್ಷಾ, ಇವ್ರ ಮಗಳೇ ಪ್ರತೀಕ್ಷಾ. ಇದರಲ್ಲಿ ಮಮತಕ್ಕ ಸ್ವಲ್ಪ ವೀಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ. ಯಾಕೆಂದರೆ ಫಂಕ್ಷನ್ನು ನಡೀತಾ ಇದ್ದಾಗ ಅವರು ಓಡಾಡ್ತಾ ಇರ್ತಾರಲ್ವ, ಎಲ್ಲರೂ ಬಂದಾಗ ಪಾಪ ಅವ್ರನ್ನ ಮಾತಾಡ್ಸೋದು ಎಲ್ಲ ಮಾಡ್ತಾಯಿದ್ರಲ್ಲ, ಹಂಗಾಗಿ ಅವರು ವೀಡಿಯೋಗೆಲ್ಲಕ್ಕೂ ಬಂದಿರಲಿಲ್ಲ. ಫಂಕ್ಷನ್ಗೆ ತುಂಬ ಜನ ಬರ್ತಾಯಿದ್ರು, ಹೊರಗಡೆ ತುಂಬ ಮಳೆ ಬರ್ತಾಯಿತ್ತು, ಆದರೂ ಕೂಡ ತುಂಬ ಜನಗಳು ಬರ್ತಾಯಿದ್ರು. ಪ್ರತೀಕ್ಷಾಗೆ ಶಾಸ್ತ್ರ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ. ಪ್ರತೀಕ್ಷಾ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಹೆಣ್ಮಕ್ಳು ಏನು ಗೊತ್ತಾ, ಚಿಕ್ಕದ್ರಿಂದ ನೋಡಿ ಈ ಒಂದು ಸ್ಟೇಜಲ್ಲಿ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ಅಲ್ವಾ. ಎಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಬಂದು ಶಾಸ್ತ್ರ ಮಾಡ್ತಾಯಿದ್ರು. ಹಾಗೆ ಫೋಟೋಶೂಟ್ ಕೂಡ ಮಾಡ್ತಾಯಿದ್ದಾರೆ. ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಇಲ್ಲಿ ನಾವೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಿದ್ದೀವಿ. ನನಗೂ ಸ್ವಲ್ಪ ಮುನ್ಗಡೆ ಎಲ್ಲರದ್ದು ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಂಗಾಗಿ ಎಷ್ಟು ವೀಡಿಯೋ ಸಾಧ್ಯನೋ ಅಷ್ಟು ಮಾತ್ರ ಮಾಡ್ಕೊಳಕ್ಕಾಯಿತು. ನನ್ನ ಮಗನೂ ಇರಲಿಲ್ಲ ಅಲ್ವಾ ವೀಡಿಯೋ ಮಾಡಿಕೊಡೋದಕ್ಕೆ, ಹಂಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡೆ. ನನ್ನ ಮಗ ಮತ್ತು ನಮ್ಮ ಮನೆಯವ್ರು ಬಂದಿರಲಿಲ್ಲ ಫಂಕ್ಷನಿಗೆ. ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು, ಹಾಗೆ ನಮಗೆ ನಮ್ಮೂರವರು ಅಮ್ಮನೂರವರೊಬ್ಬರು ಸಿಕ್ಕಿದ್ರು, ಅವ್ರಿಗೆ ಕೂಡ ಮಾತಾಡಿಕೊಂಡು ನಾವು ಕೂತಿದ್ದು. ಅವರು ಬನ್ನಿ ನಮ್ಮ ಮನೆಗೆ ಎಲ್ಲೇ ಹತ್ರ ಅಂತ ಹೇಳ್ತಾಯಿದ್ರು. ಇನ್ನೊಂದು ಸರ್ತಿ ಬಂದಾಗ ಬರ್ತೀವಿ ಅಂತ. ಗಿರೀಶ್ ಅಣ್ಣವ್ರದ್ದು ದೊಡ್ಡ ಕುಟುಂಬ. ಅವರು 3 ಜನ ಅಣ್ಣ ತಮ್ಮದಿರು.
ಎಲ್ಲರೂ ಕೂಡ ಎಷ್ಟು ಎಲ್ಲ ಒಟ್ಟಿಗೆ ಸೇರಿ ಮನೆ ಮೊದಲನೇ ಮಗಳದು ಆರತಿ ಫಂಕ್ಷನ್ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಿದ್ರು ಗೊತ್ತಾ. ಅಣ್ಣ ತಮ್ಮದಿರು ಅವರ ಮಿಸ್ಸಸ್ಗಳು ಎಲ್ಲರೂ ಎಷ್ಟು ಖುಷಿಯಿಂದ ಓಡಾಡ್ಕೊಂಡು ಈ ಒಂದು ಫಂಕ್ಷನ್ ಅಷ್ಟು ಚೆನ್ನಾಗಿ ಮಾಡಿದ್ರು. ನನಗೆ ಖುಷಿ ಆಗ್ತಾ ಇರುತ್ತೆ. ಇವರು ಅಣ್ಣ ತಮ್ಮದಿರು ಮತ್ತು ಇವರು ವಾರ್ವಾರ್ಗೀತಿಯರ ಒಂದು ಬಾಂಧವ್ಯ ನೋಡಿದ್ರೆ ನನಗೆ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಅವ್ರು ಯಾವಾಗಲೂ ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ಎಲ್ಲದನ್ನು ಮಾಡ್ತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅದೊಂದು ಖುಷಿ ಕೊಡುತ್ತೆ. ಅವ್ರ ಫ್ಯಾಮಿಲಿ ನೋಡ್ತಾ ಇದ್ದರೆ ನಮಗೇನೆ ಖುಷಿ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಗಿರೀಶ್ ಅಣ್ಣವ್ರ ಅಮ್ಮ ಕೂಡ ಎಲ್ಲ ಸೊಸೆಂದ್ರೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಎಲ್ಲರೂ ಕೂಡ ಅಕ್ಕ ತಂಗಿನೂ ಚೆನ್ನಾಗಿ ಕಾಣ್ತಾರೆ. ಗಿರೀಶ್ ಅಣ್ಣವ್ರದ್ದು ಫ್ಯಾಮಿಲಿ ಫೋಟೋ ಇದು. ಅವರ ಅಣ್ಣ ತಮ್ಮಂದಿರು ಮತ್ತು ಅವರ ಹೆಂಡ್ತಿದಿರು ಅವ್ರ ಮಕ್ಕಳದ್ದು ಫೋಟೋ ಎಲ್ಲ ಇದೆ ಅದರಲ್ಲಿ, ಫೋಟೋದಲ್ಲಿದ್ದಾರೆ ಎಲ್ಲರೂ ಕೂಡ. ತುಂಬಾ ಖುಷಿಯಾಗುತ್ತೆ ಆ ಫ್ಯಾಮಿಲಿನ ನೋಡ್ತಾ ಇದ್ದರೆ. ಎಲ್ಲರೂ ಕೂಡ ಎಷ್ಟು ಹೊಂದ್ಕೊಂಡು ಒಂದು ಒಳ್ಳೆ ರೀತಿಲಿರ್ತಾರೆ ಅಂದರೆ ತುಂಬ ಖುಷಿ ಕೊಡುತ್ತೆ. ಇಲ್ಲಿ ನಾವು ಕೂಡ ಸ್ಟೇಜ್ ಮೇಲೆ ಹೋಗೋಣ ಅಂತ ಬಂದ್ವಿ. ಅಷ್ಟೊತ್ತಿಗೆ ಪ್ರತೀಕ್ಷೆಗೆ ಇನ್ನೊಂದು ಡ್ರೆಸ್ಸು ಚೇಂಜ್ ಮಾಡ್ಕೊಬರೋಕ್ಕೆ ಅಂತ ಕರ್ಕೊಂಡೋದ್ರು. ಹಾಗಾಗಿ ನಾವು ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಪ್ರತೀಕ್ಷೆ ಬಂದಿದ ತಕ್ಷಣ ಸ್ಟೇಜ್ ಮೇಲೆ ಕೂತ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಬರ್ತೀವಿ. ತುಂಬ ಚೆನ್ನಾಗಿತ್ತು ಫಂಕ್ಷನ್. ಫಂಕ್ಷನಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಎಲ್ಲಿ ಕೊಡಬೇಕು, ಮೇಲೆ ಹೋಗ್ಬೇಕು ಸ್ಟೇಜ್ ಮೇಲೆ. ಸೀರೆ ಚೇಂಜ್ ಮಾಡ್ಕೊಂಡ್ಬರೋದಿದ್ದಾರೆ, ಹಂಗಾಗಿ ವೆಯ್ಟಿಂಗು. ಚೆನ್ನಾಗಿದೆ ಫಂಕ್ಷನ್ ಎಲ್ಲ, ಖುಷಿ ಆಯಿತು. ಹೇಗಿದೆ ಆಂಟಿ ಫಂಕ್ಷನ್? ಶಿವಮೊಗ್ಗ ಫಂಕ್ಷನ್ ಆಗಿದೆ. ಫಂಕ್ಷನ್ ನಾನು ಇಲ್ಲಿ ವಿಡಿಯೋ ಮಾಡೋಕ್ಕೆ ಗಿರೀಶ್ ಅಣ್ಣನ ತಮ್ಮ ಮಗಳ ಕೈಲಿ ಫೋನ್ ಕೊಟ್ಟು ಹೋಗಿದ್ದೆ. ಪಾಪ ಆ ಮಗು ವಿಡಿಯೋ ಮಾಡಿಕೊಟ್ಟಿದ್ದಾಳೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ. ಯಾಕೆಂದರೆ ಇನ್ಯಾರು ಅಲ್ಲಿ ನನಗೆ ಕಡಿಮೆ ಪರಿಚಯ ಇರೋದು. ಆದರೆ ಇಲ್ಲಿ ಅಜ್ಜಿ ಮತ್ತು ಕುಬೇಂದ್ರ ಎಲ್ಲರೂ ಕೂಡ ನಾವು ಸ್ಟೇಜ್ ಮೇಲೆ ಹೋಗಿದ್ದರಿಂದ ಪಾಪ ನಾನು ಆ ಪಾಪಕ್ಕೆಲ್ಲ ಕೊಟ್ಟಿದ್ವಿ ನಾನು ವಿಡಿಯೋ ಮಾಡೋಕ್ಕೆ. ಆ ಪಾಪನೂ ಕೂಡ ವಿಡಿಯೋ ಮಾಡಿಕೊಟ್ಟಿದ್ದಾಳೆ. ನೋಡಿ ಎಲ್ಲರೂ ಕೂಡ ಇಲ್ಲಿ ನಾವು ಸಂತು, ಕುಬಿ, ಗಜೇಂದ್ರ, ಚಿಕ್ಕವನಲ್ಲಿ ಮಲಗಿದಾನ. ಬರ್ತೀವಿ. ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಬಂದ್ವಿ. ಚಿರಾಗು ಇವಾಗ ತುಂಬ ಕಲ್ತಿದ್ದಾರೆ, ಆಟ ಎಲ್ಲ ಮಾಡ್ತಾರೆ, ಆಟ ಆಡ್ತಿರ್ತಾರೆ, ಹಾಗೆ ಆಟನೂ ಕೂಡ ಮಾಡ್ತಾರೆ. ಚಾರು ಅಲ್ಲಿ ಏನೂ ಊಟ ಮಾಡಿರಲಿಲ್ಲ, ಇಲ್ಲಿ ಎಲೆ ಮೇಲೆ ಏನೇನೋ ಸ್ವಲ್ಪ ತಿಂತು, ಮಜ್ಜಿಗೆಯನ್ನು ತಿಂದಳು. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಬೆಳಗ್ಗೆ ತಿಂಡಿನೂ ಚೆನ್ನಾಗಿತ್ತು, ಮಧ್ಯಾಹ್ನ ಊಟನೂ ಚೆನ್ನಾಗಿತ್ತು. ಒಬ್ಬಟ್ಟಂತೂ ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋ ಟೈಮಿಗೆ ಬಂದ್ವಿ. ಇಲ್ಲಿ ಪ್ರತೀಕ್ಷಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ಲು, ಹಾಗಾಗಿ ನೇತ್ರ ಕೂಡ ಫೋಟೋ ತಗೊಳ್ತಾ ಇದ್ಲು. ಹಾಗೆ ನಾನು ಸ್ವಲ್ಪ ಅವಳದು ವೀಡಿಯೋ ಮಾಡ್ಕೊಂಡಿದ್ದೀನಿ ಪ್ರತೀಕ್ಷಾದು. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಪ್ರತೀಕ್ಷಾ. ಖುಷಿ ಆಗೋಯ್ತು ನನಗಂತೂ. ನನಗೆ ಅಂತ ಎಲ್ರಿಗೂ ಖುಷಿ ಆಗುತ್ತೆ. ಯಾಕಂದರೆ ಹೆಣ್ಮಕ್ಳು ನಾವು ಚಿಕ್ಕದ್ರಲ್ಲಿ ನೋಡಿರ್ತೀವಿ. ಪ್ರತೀಕ್ಷಾದು ಇದು ಫೋಟೋಸು ತುಂಬ ಚೆನ್ನಾಗಿ ಕಾಣಿಸಿದ್ದಾಳೆ. ಅಣ್ಣ ತಂಗಿ ಧನುಷ್ ಮತ್ತು ಪ್ರತೀಕ್ಷಾ ಎಷ್ಟು ಕ್ಯೂಟಾಗಿ ಕಾಣಿಸಿದಾರಲ್ವ. ನೋಡಿ ಮುದ್ದಾಗಿ ಕಾಣಿಸ್ತಿದ್ದಾರೆ ಪ್ರತೀಕ್ಷಾದು. ಅವಳದು ಡ್ರೆಸ್ಸು ಚೇಂಜ್ ಆಗಿತ್ತು ಇದು ಕೂಡ. ನೋಡಿ ಅವ್ರ ಫ್ಯಾಮಿಲಿ ಫೋಟೋ ಫುಲ್ಲು ಅವರ ಚಿಕ್ಕಪ್ಪದಿರು, ಚಿಕ್ಕಮ್ಮ, ಅಪ್ಪ, ಅಮ್ಮ, ಅಜ್ಜಿ, ಅವ್ರ ಅಣ್ಣದಿರು, ತಂಗಿ ಜೊತೆ ತೆಗೆಸ್ಕೊಂಡಿರೋ ಫೋಟೋ. ಹಾಗೆ ಇದು ಚಿರಾಗ್ ಜೊತೆ ತೆಗೆಸ್ಕೊಂಡಿರೋ ಫೋಟೋ. ಫ್ರೆಂಡ್ಸ್, ನಾವು ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿ ಒಂದು ಪ್ಲೇಸಿಗೆ ಬಂದ್ವಿ ನಾವು. ಕೂಡಲಿ ಅಂತ ಪ್ಲೇಸ್ ಇದು ತುಂಗಾ ಮತ್ತು ಭದ್ರಾ ಎರಡು ನದಿಗಳು ಒಂದೇ ಕಡೆ ಸೇರೋ ಜಾಗಕ್ಕೆ ಇಲ್ಲಿ ಕೂಡಲಿ ಅಂತ ಹೆಸರಿದೆ. ಹೊಳೆಹೊನ್ನೂರಿಂದ ಏನೊಂದು 2 ಕಿಲೋಮೀಟ್ರ್ ಅಷ್ಟೇ ಇದು. ಯಾವ ಜಾಗ ಮಗ ಇದು? ಸಂಗಮ. ಇದಕ್ಕೆ ಏನು ಹೆಸರು? ಕೂಡ್ಲಿಗೆ ಬಂದಿದ್ದೀವಿ ನಾವೆಲ್ಲ ಫಂಕ್ಷನ್ ಮುಗಿಸ್ಕೊಂಡು.
ತುಂಗಾಭದ್ರಾ ಸಂಗಮದ ಕೂಡಲಿ ಎಂಬ ಊರಿಗೆ ನಾವು ಬಂದಿದ್ದೀವಿ. ಈಗ ನೋಡ್ತಾ ಇರ್ಬೋದು ತುಂಗಾಭದ್ರಾ ಎರಡೂ ಕೂಡ ಒಂದೇ ಕಡೆ ಸೇರೋ ಅಂಥದಕ್ಕೆ ಕೂಡ್ಲಿ ಅಂತ ಕರೀತಾರೆ. ಇದು ಗ್ರಾಮ ಅಲ್ವೇನಾ? ಕೂಡ್ಲಿ ಗ್ರಾಮ. ಇದು ಸಂಗಮೇಶ್ವರ ದೇವಸ್ಥಾನ. ನೋಡಿ ಸಂಗಮೇಶ್ವರ ದೇವಸ್ಥಾನ ಇದು. ಇದು ಸಂಗಮೇಶ್ವರ ದೇವಸ್ಥಾನ. ಒಂದೇ ಕಡೆ ಸೇರೋದಕ್ಕೆ ಸೇರಿರೋ ಅಂಥ ಒಂದು ಜಾಗನ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ ಇಲ್ಲಿ ಹಳ್ಳಿ ಕಟ್ಟೆ, ಇಲ್ಲಿ ನಾಗರಕಲ್ಲೆಲ್ಲ ಇದ್ದಾವೆ. ಚೆನ್ನಾಗಿದೆ ವಾತಾವರಣ, ತುಂಬ ಚೆನ್ನಾಗಿದೆ ಮಾತ್ರ, ಸಖತ್ತಾಗಿದೆ ವಾತಾವರಣ. ಇದು ತುಂಗಭದ್ರಾ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ತುಂಗಭದ್ರಾ ಅಲ್ವಾ ನೋಡಿ ಈ ಸೈಡು. ಸಾರಿ, ಇದು ಭದ್ರಾ ಮತ್ತು ನೋಡಿ ಇಲ್ಲಿ ತುಂಗಾ ನದಿ ಎರಡೂ ಕೂಡ ಒಂದು ಕಡೆನೇ ಸೇರಿರೋದಕ್ಕೆ ಇಲ್ಲಿ ಕೂಡಲ ಅಂತ ಕರೀತಾರೆ, ಕೂಡಲಿ ಅಂತ ನೋಡಿ. ಮಾವ ಒಳ್ಳೆ ಬರ್ತೈತಲ್ಲ ಅಲ್ಲೇ ಮಾವ ಗೊತ್ತಾಯಿಲ್ಲ. ಅಲ್ಲಿ ತನಕ ಹೋಯ್ತು ನಾವು ಅವಾಗ ಬಂದಿದ್ದ. ನೀರು ಇರಲಿಲ್ಲ ಅಷ್ಟು. ತೆಪ್ಪದಲ್ಲಿ ಹೋಗ್ಬೋದೇನೋ? ನಾನು ಈಗ ನೋಡಿದ್ದದು. ತುಂಗಾ ನೋಡಿ ಇಲ್ಲಿ ತುಂಗಾ ನದಿ ನೀರು, ಈ ಕಡೆ ಭದ್ರಾ ನದಿ ನೀರು, ಎರಡೂ ಕೂಡ ಒಟ್ಟಿಗೆ ಬರ್ತಾ ಇದೆ. ಚಿನ್ನ 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 ಆಂಟಿ ಚಿನ್ನ ಚಿನ್ನ ಸಂತೆ ಮುದ್ದು ಈ ಕಡೆ ಮೇಲೆ ಚಾರು, ಮುದ್ದು ಈ ಕಡೆ ಬಾ ಚಾರು. ಇವೆರಡು ಕುಡ್ಕೊಂಡು ಹೆಂಗ್ ಹೋಗಿರೋದು? ಹೊಸಪೇಟೆ ಹಿಂಗೆ ಮತ್ತೆ ಹಿಂಗೆ. ಇದು ತುಂಗಾ, ಇದು ಭದ್ರಾ ತಾನೆ? ಎರಡು ಸೇರಿ. ಸರಿ ಹಿಂದೆ ಬಾ ಮಗಳು, ಸರಿ ಹಿಂದೆ ಬಾ ಮಗಳು, ಸರಿ ಹೋಗು ಅಜ್ಜಿ ಹತ್ರ ಹೋಗು ನೀನು. ಹಿಂದೆ ಹೋಗು. ನಾನು ಅಕ್ಕ ಬೀಳ್ತೀಯ ಗಟ್ಟಿ ನಿಂತ್ಕೊಂಡಿದ್ದೆ. ಲಾರಿಗಳೆಲ್ಲ ಈ ಕಡೆ ಭದ್ರಾ ನದಿ ನೋಡಿ, ಎರಡು ಕೂಡಿದೆ ಇಲ್ಲಿ ಮಧ್ಯದಲ್ಲಿ. ಈ ಕಡೆ ತುಂಗಾ ಹರಿತಾ ಇದೆ ನೋಡಿ. ಸೂಪರ್ ಸೀನ್ ಮಾತ್ರ, ನೋಡಬೇಕು ಲೈಫಲ್ಲಿ ಜೀವನದಲ್ಲಿ ಒಂದೊಂದು ಸರ್ತಿ ಇಂಥ ಪ್ಲೇಸ್ಗಳಿಗೆ ನಾವು ಭೇಟಿ ಕೊಟ್ಟು ನೋಡಿದ್ರೆ ಎಲ್ಲಿ ಯಾವ ಥರ ಇರುತ್ತೆ ಅಂತ ನಮಗೂ ಕೂಡ ಒಂದು ಗೊತ್ತಾಗುತ್ತೆ. ನನಗೂ ಗೊತ್ತಿರಲಿಲ್ಲ, ಈ ಫಂಕ್ಷನಿಗೆ ಬಂದು ಇಲ್ಲಿ ಒಂದು ನೋಡೋ ಒಂದು ಅವಕಾಶ ಸಿಕ್ತು. ಹೌದು, ನೋಡ್ತೀನಿ ಕಡಿ ಏನು ಅಂತ. ತುಂಗಭದ್ರಾ ಒಂದು ಕಡೆ ಹೋಗ್ತಾ ಇದ್ದಾರೆ. ದೂರ ಕರ್ಕೊಂಡು ಬರ್ತಾರೆ. ಭೂತಾಯಿ ನಮಗೆ ಅಯ್ಯೋ ಪಿಕ್ಚರ್ ನೋಡಿರ? ಇದೇ ನೋಡೋದ್ರಾಗ ತಪ್ಪ ಅಸ್ತಿ ಬಿಡ್ತಿರೋದು. ಆ ಕಡೆ ಸೈಡಿಗೆ ಹೋಗಿ ಬಗ್ಗ ಹೋಗಿ ಒಳಗೆ ಹಾಕೊಂಡು ಆ ಕಡೆ ಹೋಗಿ. ಏನ
ನೋಡಿ ನಾವು ಕೂಡ ತುಂಗಭದ್ರಾ ನದಿಗೆ ನಮಸ್ಕಾರ ಮಾಡ್ಕೊಂಡು ಬರಕತ್ತಾ ಇದ್ದೀವಿ. ಈ ಕಡೆ ಮಾಡು. ಚಿರಾನ್ ಚಿರಾಗಿಲ್ ನೋಡಿ. ಹಾಯ್ ಚಿರಾಗ್, ಚಾರು ಬಾಯಿ ಕಡೆ. ಚಾರು ಮುದ್ದು ಚಿರಾನ್ ಚಿರಾಗ್. ಹೌದಾ ಮಗ್ನೆ? ಏನು ಮಗ್ನೆ? ಬಾ ಚಾರು ಈ ಕಡೆ. ಆನೆಕಲ್ ಗುಡ್ಡ ಅದು ನೋಡಿಲ್ಲ. ಆನೆಕಲ್ ಗುಡ್ಡ ಬನ್ನಿ ಆಯ್ತಲ್ಲ ಮತ್ತೆ ಏನಿದು? ನಾನು ಹಂಗ ಅನ್ಕೊಂಡೆ. ಅದಿಟ್ಕೊಂಡು ತಿಂತಾ ಇರ್ಲಿಲ್ಲ. ನಮ್ಮ ಹೇಮಾಂಟಿ ನೆಂಟರು ಕಡೆಯವರು ಪರಿಚಯ ಇರೋರು ಸಿಕ್ಕಿದ್ರು. ಆಂಟಿ ಅವ್ರನ್ನ ಮಾತಾಡಿಸ್ತಿದ್ದಾರೆ. ಇದು ನರಸಿಂಹಸ್ವಾಮಿ ದೇವಸ್ಥಾನ. ನಾವು ಒಳಗೆ ಹೋಗಲಿಲ್ಲ, ಟೈಮ್ ಆಗಿತ್ತು, ಬಾಗಿಲಾಕ ಟೈಮ್ ಆಗಿತ್ತು, ಹಾಗಾಗಿ ನಾವು ಹೋಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಖುಷಿ ಕೊಡ್ತಾಯಿತ್ತು. ಸಂಜೆ ಆಗಿದ್ದರಿಂದ ವ್ಯೂಸ್ ಅಂತೂ ಸಖತ್ತಾಗಿತ್ತು, ಒಳ್ಳೆ ಸೂಪರಾಗಿತ್ತು. ಆ ನದಿ ತೀರದಲ್ಲಿ ಅಷ್ಟು ಚೆನ್ನಾಗಿತ್ತು ಸಂಜೆ ನೋಟ, ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಹತ್ರ ಕೂಡ ಸಂಜೆ ತುಂಬ ಚೆನ್ನಾಗಿತ್ತು. ನರಸಿಂಹಸ್ವಾಮಿ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಈಗ ಚನ್ನಗಿರಿಗೆ ವಾಪಸ್ ಬಂದ್ವಿ. ಬಟ್ ಚನ್ನಗಿರಿಲೇ ಅವತ್ತು ನಾವು ಭಾನುವಾರ ಆಟ ಆದ್ವಿ, ಸಂಜೆ ನೈಟ್ ಜರ್ನಿ ಬೇಡ ಅಂತ. ಇದು ಸೋಮವಾರ ನಾವು ಬೆಳಗ್ಗೆ ಹೊರಟಿದ್ವಲ್ಲ ಅದ್ರ ವಿಡಿಯೋ ಇದು. ಬಾಯಿ ಬಾಯಿ ಚಿರಂಜಲಿ ಜಿಮ್ಮಿ ಬಂತು ಬಾರಿ, ಜಿಮ್ಮಿ ಬಂತು ಬಾ ಚಿನ್ನು, ಜಿಮ್ಮಿ ಬಂತು ಜಿಮ್ಮಿ ಜಿಮ್ಮಿ ಇಲ್ಲಿ ಜಿಮ್ಮಿ ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಕೂತಾಕ. ನೀನು ಕುಕ್ಕಲ್ಲಿ ನೀನು ಕೂರು ಅಲ್ಲಿ ಅಣ್ಣಂತ ಜಗಳ ಮಾಡ ನೀನು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.